ಮುಂಗರಬಳ್ಳಿಯ ಚಟ್ನಿ ಪುಡಿ. ಇದು ಮುಂಗರಬಳ್ಳಿ ಅಂತ ಸಂಸ್ಕೃತದಲ್ಲಿ ಅಸ್ಥಿಶೃಂಖಲ ಅಂತಾರೆ, ಕನ್ನಡದಲ್ಲಿ ನಳ್ಳಿ ಅಂತಲೂ ಕರೀತಾರೆ, ತೆಲುಗಿನಲ್ಲಿ ನಲ್ಲೇರು ಅಂತಾರೆ. ಇದು ನಾವು ಒದ್ದೆ ಇದ್ದಾಗಲೇ ಇದನ್ನು ನಾರು ತೆಗಿಯೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಒದ್ದೆ ಒಣಗಬೇಕು ತೊಳೆದ ಮೇಲೆ. ಇದನ್ನು 4 ಕಡೆ ಎಲ್ಲ ಈ ಥರ ನಾರೆಲ್ಲ ತುಂಬ ಬರುತ್ತೆ, ಬಲ್ತಿದ್ರೆ ಆ ಥರ ನಾರೆಲ್ಲ ತೆಗೆದು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ತುಂಬ ಎಳೆದಿದ್ದರೆ ಎಲೆ ಸಮೇತ ಹಾಗೆ ಹಾಕ್ಬೋದು. ಸ್ವಲ್ಪ ಬಲ್ತಿದ್ರೆ ಮೂಲೆ ಮಾತ್ರ ತೆಗಿಬೋದು. ಜಾಸ್ತಿ ಬಲ್ತಿದ್ರೆ ಇನ್ನೂ ಸ್ವಲ್ಪ ಹಸಿರಿನ ಭಾಗ ತೆಗಿಬೇಕಾಗತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಈಗ 1-2 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡು ಸಣ್ಣೂರಿಲಿ ಸ್ವಲ್ಪ ಹೊಂಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಬಣ್ಣ ಬಂದಿದೆ ಉದ್ದಿನಬೇಳೆ. ಇಷ್ಟಾದಮೇಲೆ ಈಗ ಒಲೆ ಆರಿಸಿ ಇದರಲ್ಲೇ ಬಿಟ್ಟರೆ ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಗರಿ ಗರಿ ಆಗುತ್ತೆ. ಈಗ ಒಲೆ ಆರಿಸಿದ್ದೀನಿ, ಒಂದ್ಸಲ ಕಲಸಿ ಬಿಟ್ಬಿಡೋಣ. ನೋಡಿ ಈ ಥರ ಹುರಿತಾ ಇದ್ದೀನಿ, ಇನ್ನೂ ಹುರ್ಕೋಬೇಕು. ಈ ನಡುವೆ ಕೆಲವು ಕಡೆ ಬೆಂಗಳೂರಲ್ಲಿ ಸಿಗುತ್ತೆ ಇದು, ಇಲ್ಲಾಂದರೆ ಮನೆಯವ್ರು ಬೆಳೆಸ್ಕೋಬೋದು. 1-2 ಕಡ್ಡಿ ನೆಟ್ಕೊಂಡ್ರೆ ಬೆಳೆಯುತ್ತೆ. ಈಗ ಹುರಿದಿರೋದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಉಪ್ಪು. ಇದಿಷ್ಟನ್ನೇ ಮೊದಲು ನಾವು ಪುಡಿ ಮಾಡ್ಕೋಬೇಕು. ಇದಿಷ್ಟು ಹುರಿದಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಪುಡಿ ಮಾಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಸ್ವಲ್ಪ ಇನ್ನು ಸ್ವಲ್ಪ ಹಾಕ್ಬೋದು ಅನ್ನಿಸ್ತು, ಮತ್ತೆ ಹಾಕಿದ್ದೀನಿ. ಇಂಥದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಒಳ್ಳೆಯದು. ಬೆಲ್ಲ ಬೇಕಿದ್ರೆ ಹಾಕ್ಕೋಬಹುದು. ಇವಾಗ ಹುರಿದಿರೋದನ್ನು ಮುಂಗರಬಳ್ಳಿಯನ್ನು ಹಾಕ್ಕೊಂಡು ಪುಡಿ ಮಾಡೋಣ. ನೋಡಿ ಈಗೆಲ್ಲ ಚೆನ್ನಾಗಿ ಪುಡಿ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬಹುದು, ಅಥವಾ ರೊಟ್ಟಿ ಚಪಾತಿಗೂ ಕೂಡ ತುಪ್ಪನೂ ಮೊಸರು ಹಾಕ್ಕೊಂಡು ನೆಂಚ್ಕೋಬಹುದು.